ಶರೀರ ಭಾವ ಈ ಇಂದ್ರಿಯ ವಿಷಯ ಸುಖಕ್ಕೆ ಬೆನ್ನು ಹತ್ತಿ ನನ್ನ ಇರುವಿಕೆಯನ್ನು ಕಳ್ಕೊಂಡು ದುಃಖವನ್ನು ಅನುಭವಿಸಕತ್ತಿದ್ದಕ್ಕೆ ಅವರು ಪ್ರಶ್ನೆ ಮಾಡ್ತಾರೆ. ನಿಜವೂ ಎಂದ ಪರಮುಕ್ತಿ ಸುಖವನ್ನು ಪಡಿತೀಪ, ಶ್ರೇಷ್ಠವಾದಂಥ ಸುಖವನ್ನು ಎಂದು ಹೊಂತೀನಿ. ಮನುಷ್ಯ ಜನ್ಮ ಬರೋದು ದುರ್ಲಭ ಅಂತ ಹೇಳಿದ್ರು. ನರ ಜನ್ಮದಿಂದ ಈಗಲೂ ಮಿಗಿಲುಂಟೆ ಅಂತ ಮಹಾತ್ಮರೆಲ್ಲರೂ ಎಚ್ಚರಿಸ್ತಾರೆ. ಇದರಂಥ ಶ್ರೇಷ್ಠವಾದಂಥ ಜನ್ಮನ ಯಾವುದೂ ಇಲ್ಲ. ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕಾಗೈತಿ, ಅದಕ್ಕೆ ಉಪಯೋಗ ಮಾಡ್ಕೊಳ್ಳಲ್ಲ. ಸುಮ್ಮನೆ ನೀವು ವೇಳೆಯನ್ನು ಕಳೆದು ವ್ಯರ್ಥ ಸಮಯವನ್ನು ಹಾಳು ಮಾಡಿ ಮಾಡ್ರಿ. ಇದು ಮತ್ತೆ ಮುಂದೆ ಬರ್ತೈತೇನೋ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಮತ್ತೆ ಮುಂದೆ ಮನುಷ್ಯ ಜನ್ಮನಾದರೂ ಬರ್ತೈತೇನೋ, ಬರೋದಿಲ್ಲ. ಬರುವಂಗಾರ ಮಾಡ್ಕೋರಿ. ಮನುಷ್ಯ ಜನ್ಮ ಬರುವಂಗ ಮಾಡ್ಕೊಳ್ಳುವಂಥ ಒಂದು ಇದು ವ್ಯವಸ್ಥೆಗಳನ್ನು ನೀವು ತೊಡಗಿದ್ರೆ ಅದು ಬರ್ತೈತಿ. ನೀವು ಯಾವ ಮಾರ್ಗವನ್ನು ಹಿಡ್ದಿರಿ ನೋಡ್ಕೊರಿ ಅಂತ ಎಚ್ಚರಿಸ್ತಾರೆ ಅವರು. ಅದಕ್ಕೆ ಅವರು ಬೇಕಂತದ್ದಾದ್ರೆ ಏನು ಶಾಶ್ವತವಾದಂಥ ಸುಖವನ್ನು ಕೇಳ್ತೀರಿ. ಎಂದೂ ದುಃಖ ಇರಬಾರ್ದಪ್ಪ, ನನಗೆ ಯಾವ ಕಾಲದಾಗೂ ದುಃಖ ಬರಬಾರ್ದು, ಸುಖನ ಇರಬೇಕಂತ ಬಯಸ್ತೇವೆ. ಆದ್ರೆ ಮಾಡ್ತಕ್ಕಂಥ ಕಾರ್ಯವನ್ನು ಏನು ಮಾಡಾಕತ್ತೇವೆ ನಾವು ಅಂತಂದ್ರೆ ದುಃಖವನ್ನು ಹೊಂದುವಂಥ ಕಾರ್ಯದೊಳಗೆ ನಾವು ಕಾಲ ಕಳೆಯಕತ್ತೇವೆ ಅಂತ ನಾವು ಎಚ್ಚರಿಸಿದ್ರು. ನಾವು ಎಂದ ಪಡಿತಿಪ್ಪ, ಪಡೆವೆ ನೀನೆಂದಿ ಪರಮುಕ್ತಿ ಸುಖವನ್ನು. ಕೆಟ್ಟು ಹೋಗ್ತಕ್ಕಂಥ ಕಾಯ ಯಾರ ಕಾಯ ಶಾಶ್ವತ ಐತಿ? ಈ ಶರೀರ ಶಾಶ್ವತ ಐತೆ. ಯಾರ ಶರೀರನೂ ಶಾಶ್ವತ ಇಲ್ಲ, ಶಾಶ್ವತ ಇರಲಾರ್ದದು. ಯಾಕಂದ್ರೆ ಉತ್ಪನ್ನ ಆದಂಥದ್ದು, ತಯಾರಾದಂಥದ್ದು, ಅದಕ್ಕೆ ನಾಶ ಅನ್ನೋದು ಐತಿ. ಮೂಲ ವಸ್ತು ಇದಲ್ಲ. ಮೂಲ ವಸ್ತುವಿನ ಆಧಾರದ ಮೇಲಿದ್ದ ತೋರಿದಂಥ ತೋರಿಕೆ ಪಂಚಮಹಾಭೂತಗಳಿಂದ ಕೂಡಿದಂಥ ಈ ಶರೀರ. ಈ ಶರೀರವನ್ನು ನಂಬಿಕೊಂಡ ಇದು ಕೆಡಬಾರ್ದು, ಇದು ಹಾಗೆ ಇರಬೇಕು ಅಂತ ನಾವು ಎಷ್ಟೇ ಇದನ್ನು ಹಾಗೆ ಇಟ್ಕೊಳಕ್ಕೆ ಪ್ರಯತ್ನ ಪಟ್ಟರು ಇದು ಕೆಟ್ಟು ಹೋಗೋದು. ಅದಕ್ಕದು ಜನಿ ಮತ್ತು ಮೃತ್ಯುನ ಮಧ್ಯಂತರದೊಳಗೆ 6 ನಮೂನಿ ವಿಕಾರದಿಂದ ಕೂಡೈತಿದು. ಜನಿ, ಅಸ್ಥಿ, ಪರಿಣತಿ, ವರ್ಧತೆ, ಕ್ಷಯ, ನಾಶ ಅಂತಕ್ಕಂಥ 6 ನಮೂನಿ ವಿಕಾರದಿಂದ ಕೂಡಿದಂಥ ಈ ಶರೀರನ ನಾನು ನಂದು ಅಂತ ತಿಳ್ಕೊಂಡು ನಾವು ಹುಟ್ಟೇನಿ, ಹೆಂಗೆ ಸಾಯಿಲು ಅಂತ ನಾವು ಚಿಂತೆ ಮಾಡಾಕತ್ತೇವೆ. ಸಾವಂತೂ ನಿಶ್ಚಿತ. ಹುಟ್ಟು ಆಕಸ್ಮಿಕ ಆಗೈತಿ, ಸಾವು ನಿಶ್ಚಿತ. ಅದಕ್ಕೆ ಹೆದರ್ತಿ ಯಾಕೆ? ಸಾವು ಯಾರಿಗಾದ್ರೂ ಬರೋದು, ಅದು ಎಂದಾದರೂ ಬರೋದು. ಅದನ್ನು ಹೆದರೋದು ಯಾಕೆ? ಅದಕ್ಕೆ ಎದುರಿಸಲ್ಲ. ಅದನ್ನು ಸಾವು ನಿಶ್ಚಿತ ಐತದು. ಯಾವಾಗ ಬರ್ತೈತೆ ಒಟ್ಟು ಆವಿಷ್ಯವನ್ನು ಪಡೆದು ಬಂದೈತಿ. ಆ ಆವಿಷ್ಯ ಇರೋದ್ರೊಳಗಾಗಿ ನಾವು ಏನು ಮಾಡ್ಕೋಬೇಕಾಗೈತಿ, ಆ ಕಾರ್ಯದೊಳಗೆ ತೊಡಗಿದ್ರಾಗ ಮಾತ್ರ ಮನುಷ್ಯ ಜನ್ಮ ಶ್ರೇಷ್ಠ ಆಗುತ್ತೆ. ಇಲ್ಲಾಂದ್ರೆ ವ್ಯರ್ಥ. ಹಿಂಗೆ ನಮ್ಮ 84 ಲಕ್ಷ ಜೀವರಾಶಿ ಒಳಗೂ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತೇವೆ. ಆದರೆ ಇದನ್ನು ಶ್ರೇಷ್ಠ ಕಾರ್ಯದತ್ತ ಉಪಯೋಗ ಮಾಡಿಕೊಂಡೆವು ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡ್ರೆ ಹೆಂಗೆ ಉಪಯೋಗ ಮಾಡ್ಕೊಂಡಾಕತ್ತೇವೆ, ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡಾಗತ್ತೇವೆ ಅಂತ ವಿಚಾರ ಮಾಡಿ ನೋಡಿದ್ರೆ ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆಗಾಗಿ ಅಷ್ಟೆ. ಇದಕ್ಕಾಗಿ ಇದನ್ನು ಪಡೆದು ಬಂದಿಲ್ಲ ನೀನು. ಮನುಷ್ಯ ಜನ್ಮವನ್ನು ನೀನು ಪಡೆದು ಬಂದಿದ್ದೆ ಅದಕ್ಕೆ ಆ ಇರುವಿನ ತಿಳ್ಕೊಂಡು ಈ ಅತ್ಯಂತ ದುಃಖ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದ ಪ್ರಾಪ್ತಿಯನ್ನು ಪಡಿತೀನಿ ಅಂತ ಪ್ರತಿಜ್ಞೆ ಮಾಡಿ ಬಂದು ಅದನ್ನು ಮರೆತು ಏನು ಮಾಡಾಕತ್ತಿ ನೀನು ವಿಚಾರ ಮಾಡಿ ನೋಡ್ಕೊ ಅಂತ ಅವ್ರು ಎಚ್ಚರಿಸ್ತಾರ. ಎಂದ ಪಡಿತಿಪ್ಪ. ಹೌದು, ಇದು ಕೊಡದಂತೆ ಬೇರೆ ಆಗೈತಿ ಕರೆ, ಆದ್ರೆ ಬೇರೆ ಅಂತ ನೋಡೋಲ್ಲ. ಇದನ್ನ
ತದಾತ್ಮಕ ಬುದ್ಧಿಯಿಂದ ನೋಡಾಕತ್ತಿ. ಏನಾದರೂ ಶರೀರ ಸಂಬಂಧಿತ ಏನಾದರೂ ನನಗೆ ಅದಾವು, ನನಗಾದು ಅಂತ ನೀ ಚಿಂತೆ ಮಾಡಾಕತ್ತಿ. ನಿನಗೇನಾಗಿಲ್ಲ ಅಂತ ಹೇಳ್ತಾರ ಅವರು. ಚಿತ್ರಪಟ ಆಯ್ತು, ಅದಕ್ಕೆ ಏನಾಗಿಲ್ಲ. ಚಿತ್ರ ಏನಾಗ್ಯಾವು, ದೋಷಗಳಿಂದ ಕೂಡ್ಯಾವು. ಉಬ್ಬು ತಗ್ಗು ಏನೇನೋ ತೋರ್ತಾವು. ಚಿತ್ರಪಟದೊಳಗೆ ತೋರಿದಂಥ ಚಿತ್ರಕ್ಕೆ ಅನೇಕ ನಮೂನೆಯಾಗಿ ಬಗೆ ಬಗೆಯಾಗಿ ತೋರ್ತೈತಿ. ಆದ್ರೆ ಚಿತ್ರಪಟಕ್ಕೆ ಏನಾರು ಆಗೈತೇನು? ಚಿತ್ರಪಟಕ್ಕೇನೂ ಆಗಿಲ್ಲ. ಅದು ಸಾಪ ಐತಿ, ಗ್ವಾಡಿ ಸಾಪ ಐತಿ. ಗ್ವಾಡಿ ಮೇಲೆ ಬರೆದಂಥ ಚಿತ್ರಗಳು ಉಬ್ಬು ತಗ್ಗು ಬೇರೆ ಬೇರೆ ಇದರಿಂದ ತೋರ್ತಾವು. ಆದ್ರೆ ಆ ಗ್ವಾಡಿ ಏನಾರ ಉಬ್ಬು ತಗ್ಗೋದ್ರಿಂದ ಐತನು? ಇಲ್ಲ. ಹಂಗ ಅರು ಯಾವಾಗಲೂ ನಿರ್ಮಲನ ಆಯ್ತದ. ಅರಿವಿಗೆ ಯಾವ ವಿಕಾರನೂ ಇಲ್ಲ. ಅರಿವಿನ ಆಧಾರದ ಮೇಲೆ ತೋರಿದಂಥ ತೋರಿಕೆ ಅನೇಕ ನಮೂನೆಯಾಗಿ ವಿಕಾರದಿಂದ ಬದಲಾವಣೆ ಆಗಿ ನಾಶಕ್ಕೆತ್ತಿದು. ಅದನ್ನು ನಾನು ನಂದು ಅಂತ ಇದಕ್ಕೆ ಸಂಬಂಧಿತವಾದಂಥ ವಿಕಾರಗಳು ನನಗದವು ಅಂತ ತಪ್ಪು ತಿಳ್ಕೊಂಡು ಅಜ್ಞಾನದಿಂದ ಬಳಲಾಕತ್ತೇವಂತನ ಅವರು ಎಚ್ಚರಿಸ್ತಾರ. ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ. ಜಡ ಪಂಚಮಹಾಭೂತಗಳಿಂದ ಕೂಡಿದಂಥ ದೇಹ ಇದು. ನೀನು ಏನದೇ ಚೈತನ್ಯ ಸ್ವರೂಪನ ನೀನಾಗಿದ್ದು ಜಡ ಪಂಚ ಮಹಾಭೂತಗಳ ದೇಹನ ನಾನು ನಂದು ಅಂತ ಹೇಳಾಕತ್ತಿಯಲ್ಲ. ಮತ್ತು ನಿನಗೆ ಅಜ್ಞಾನಿ ಅನ್ನೋಲ್ಲ, ನಾನು ಸುಜ್ಞಾನಿ ಅನ್ಲಿಕ್ಕೆ ಬರ್ತೈತೇನೋ ಅಂತ ಅವರು ಪ್ರಶ್ನೆ ಮಾಡ್ತಾರೆ. 5 ನಮೂನಿ ಇದು ಭೂತಗಳು ಏನದಾವಲ್ಲ, ಹೊರಗಿನ ಭೂತಗಳು ಅದ ಅಂಶಗಳ ಇದರಿಂದ ಇದು ಐತಿ. ಅದ ನಾನು ಅಂತ ಹಿಡ್ಕೊಂಡು ಕುಂತೇವಲ್ಲ ಇವನ್ನ. ಇದ್ರೊಳಗೆ ಆಕಾಶ ತತ್ವ ಐತಿ, ವಾಯುವಿನ ತತ್ವ ಐತಿ, ಬೆಂಕಿ ತತ್ವ ಐತಿ, ನೀರಿನ ತತ್ವ ಐತಿ, ಭೂಮಿ ತತ್ವ ಐತಿ. 5 ಮಹಾಭೂತಗಳಿಂದ ಕೂಡಿದಂಥ ಈ ಶರೀರ ನಾನು ನಂದು ಅಂತ ಹೊಂಟಿಯಲ್ಲ. ಅದಕ್ಕೆ ಇದ್ರ ಕೂಡ ಸಂಬಂಧ ಕೊನೆಗಾಣಿಸ್ ಇದು ಹೆಂಗೈತಿ ಅಂತ ತಿಳ್ಕೊಂಡು ನೋಡು. ಮಲಮೂತ್ರದ ಅಣು ಇದ್ದ ವೇಳೆಯೊಳಗೆ ನಿಲ್ಲಾಕವಲ್ಲಂತಿ ಅಂತ ಸ್ಥಾನದೊಳಗೆ ಒಂದು ಕ್ಷಣನೂ ನಿಲ್ಲಾಕವಲ್ಲಂತಿ. ಹೊರಗೆ ಒಂದೀಟು ಹೊಲಸು ವಾಸನೆ ಬರಾಕತ್ತ ಮುಚ್ಕೊಂಡು ದೂರ ಓಡ್ ಹೋಕ್ಯವು. ಆದ್ರೆ ಇದು ಹೊಲಸ ಸೂಸಿಸ್ತೈತಲ್ಲ, ಇದು ಏನಾರ ಒಳ್ಳೇದು ಏನಾರ ಉತ್ಪನ್ನ ಮಾಡಿ ಹೊರಗೆ ಹಾಕ್ತೈತೇನೋ ಅಂತಂದ್ರೆ ಇದು ಇಲ್ಲ. ಹೊಲಸ ಹೊರಗೆ ಹಾಕೋದನ್ನ ನಾನು ನಂದು ಅಂತ ಹೊಂಟೇವಲ್ಲ, ಅದು ಹೊಲಸು ಕಾಣಬಾರ್ದು ಅಂತ ಅನೇಕ ನಮೂನೆಯಾಗಿ ತಿದ್ದಿ ತೀಡಿ ಏನೋ ಅದು ಕಾಣಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತೇವ. ಅದು ಬಿಡ್ತೈತೇನೋ? ಅದು ಹೊಲಸು ಸೋಸುದದ. ಬಾಯ ಜೊಲ್ಲು ಬರ್ತೈತಿ, ಮೂಗ್ನ್ಯಾಗ ಸಿಂಬಳು ಬರ್ತೈತಿ, ಕಿವ್ಯಾಗ ಕೂಕುಂ ಬರ್ತೈತಿ, ಕಣ್ಣಿನೊಳಗೆ ಪಿಚ್ಚು ಬರ್ತೈತಿ, ಗುದದ್ವಾರದೊಳಗೆ ಮಲಮೂತ್ರಾದಿಗಳು ಬರ್ತಾವು, ಚರ್ಮದೊಳಗೆ ಬೆಮೂರು ಬರ್ತೈತಿ. ಇವೆಲ್ಲವೂ ಹೆಂಗದವು ನೋಡ್ಕೊ. ಇವು ನಿಂದ ಬಾಯಂದ ಜೊಲ್ಲ ನಿನಗೆ ಅಸಹ್ಯ ಆಕೈತಿ ನೋಡ್ಕೊಂಡು. ಮೂಗ್ನ್ಯಾಗ ಸುಂಬಳು ಬರಾಕತ್ತೆ ಅಂದ್ರೆ ಚೀಚಿ ಅಂತ ತೆಗೆದೋಗೈತಿ, ಹೌದಲ್ಲ? ಅದನ್ನ ನಾನು ನಂದು ಅಂತ ಹೊಂಟಿಯಲ್ಲ, ಅದು ಒಳಗೈತಿ. ನೀ ಹೊರಗೆ ಎಷ್ಟೇ ಸ್ವಚ್ಛ ಮಾಡ್ಕೊಂಡ್ರು ಸ್ವಚ್ಛ ಆಗೋದಿಲ್ಲ. ಸ್ವಚ್ಛ ಆಕೈತೇನ್ರಿ? ಒಳಗೆ ಎಷ್ಟು ಹೊಲಸ ತುಂಬೈತಿದು. ಹೊರಗೆ ಸ್ವಚ್ಛ ಮಾಡ್ಕೊಂತೀನಿ ನೀನು, ಆದ್ರೆ ಒಳಗೆ ಹಂಗೆ ಐತದ. ಮತ್ತೊಂದು ಕ್ಷಣಕ್ಕೆ ನಾರುದದು. ಆ ಸೋರುದು ನಾರುದನ್ನ ನಾನು ನಂದು ಅಂತ ಹೊಂಟೇವಲ್ಲ, ಅದಕ್ಕೆ ಅವ್ರು ಎಂದ ಪಡಿತಿಪ್ಪ ನೀ ಪರಮುಕ್ತಿ ಸುಖವನ್ನ, ಶ್ರೇಷ್ಠವಾದಂಥ ಸುಖವನ್ನು ಎಂದು ಹೊಂತೀನಿ ನೀನು ಅಂತ ಪ್ರಶ್ನೆ ಮಾಡ್ತಾರೆ. ವಿಚಾರ ಮಾಡ್ಬೇಕಾಗೈತಿ. ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಹಂಗೆ ಬಂದಿಲ್ಲಿದು. ಅನೇಕ ಜನ್ಮದೊಳಗೆ ಮಾಡಿದಂಥ ಪುಣ್ಯ ಫಲದಿಂದ ಈ ಮನುಷ್ಯ ಜನ್ಮ ಬಂದೈತಿ. ಬಂದು ಮತ್ತು ನಾವು ಇಲ್ಲಿ ಇದನ್ನು ಹಂಗೆ ಎದೆದಕ್ಕರೆ ಕಳೆದು ಹೋದ್ರೆ ಮತ್ತೆ ಪುನಃ ಬರೋದಿಲ್ಲ ಅಂತ ತಿಳ್ಕೊಂಡ ಅವರು ಇನ್ನಾದರೂ ಪುಣ್ಯ ಕರ್ಮಗಳನ್ನು ಮಾಡಿ ಆ ನಿಜವನ್ನು ಅರಿಯಲಿಕ್ಕೆ ಇದರ ಉಪಯೋಗವನ್ನು ಮಾಡ್ಕೋ ಅಂತ ಹೇಳ್ತಾರೆ. ಪುಣ್ಯ ಇದ್ರೆ ಮಾತ್ರ ಸಿಗ್ತೈತಿ, ಅದನ್ನ ಹೇಳಿದ್ರಲ್ಲ. ಪುಣ್ಯವಿಲ್ಲದವ್ರಿಗೆ ಎಂತ ದೊರಕೊಳ್ಳೋದು ಮೈತ್ರ ಅಂತ ಅದಕ್ಕೆ ಹೇಳಿದ್ರು ಅವರು. ಪುಣ್ಯ ಇದ್ರೆ ಮಾತ್ರ ಸಿಗ್ತೈತಿ ಇದು. ಸತ್ಸಂಗ ಗುರುವಿನ ಸಮೀಪ ಸಿಗ್ಬೇಕಂದ್ರೆ ಪುಣ್ಯ ಇದ್ರೆ ಮಾತ್ರ ಸಿಗ್ತೈತಿ ಅಂತ. ಅಲ್ಲಿ ಸಿಕ್ಕರು ಕೂಡ ಮತ್ತೆ ಅದನ್ನ ಅವ್ರ ವಾಣಿಗಳನ್ನು ಕೇಳಾಕ, ಅವರ ದರ್ಶನ ಸ್ಪರ್ಶನ, ಅವ್ರ ಸಂಭಾಷಣೆಯನ್ನು ಕೇಳಲಿಕ್ಕೆ ಎಷ್ಟು ಜನ್ಮದ ಪುಣ್ಯ ಬೇಕು ಏನೋ.
ಆ ಪುಣ್ಯ ಇದ್ರೆ ಮಾತ್ರ ಇದು ಸಾಧ್ಯ ಐತಿ. ಆ ಪುಣ್ಯದಿಂದನ ನಾವು ಈ ಮನುಷ್ಯ ಜನ್ಮದೊಳಗೆ ಏನು ಮಾಡ್ಕೊಳಕ್ಕೆ ಬರ್ತೈತಿ ಅಂದ್ರೆ ನನ್ನ ನಿಜವನ್ನು ಅರಿಲಿಕ್ಕೆ ಬರ್ತೈತಿ ಅಂತ. ಅವಾಗ ಗುರುವಾಣಿಗಳು ನಮಗೆ ಒಳಗೆ ಇಳಿತಾವೆ. ಅದಕ್ಕಾಗಿ ನಾವು ಇದನ್ನು ಎದಕ್ಕೆ ಉಪಯೋಗ ಮಾಡಬೇಕು ಅಂದ್ರೆ ಪುಣ್ಯ ಕರ್ಮಕ್ಕಾಗಿ, ಪುಣ್ಯವನ್ನು ಸಂಗ್ರಹ ಮಾಡಲಿಕ್ಕಾಗಿ ಈ ಶರೀರವನ್ನು ಮೊದಲೇಕ್ಕೆ ಉಪಯೋಗ ಮಾಡ್ತೀವಿ. ಕೆಡುವ ಕಾಯದ ಸಫಲತೆ ಯಾವುದು ಅಂದರೆ ಪರಹಿತ ಕಾರ್ಯದೊಳಗೆ ತೊಡಗ್ಯವನು ಇಲ್ಲ, ಬರೇ ಸ್ವಾರ್ಥ. ನಾನೊಬ್ಬನ ಸುಖದಿಂದ ಇದ್ರೆ ಸಾಕಪ್ಪ, ಇನ್ನೊಬ್ರು ಏನಾರ ಯಾಕೆ ಹಾಳಾಗಿ ಹೋಗಲ್ಲ. ಹೌದಲ್ಲ? ಇದನ್ನು ನಾವು ವಿಚಾರ ಮಾಡ್ಯವನು ಇಲ್ಲ. ನಾವು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಬದುಕ್ತೇವಲ್ಲೇ. ಇನ್ನೊಬ್ಬರಿಗೆ ಬದುಕಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ನಮಗೂ ಬದುಕಕ್ಕಾಗೋದಿಲ್ಲ. ಹೌದಲ್ಲ? ಒಂದೊಂದು ಜೇನ ನೊಣ ಇಲ್ಲಂದ್ರೂ ಬದುಕಕ್ಕಾಗೋದಿಲ್ಲ ನಮಗೆ. ಹೌದಲ್ಲ? ವಿಚಾರ ದುಂಬಿಗಳು ಇಲ್ಲಾಂದ್ರೆ ಬದುಕಕ್ಕಾಗೋದಿಲ್ಲ. ಯಾವ ಆಹಾರ ಧಾನ್ಯಗಳ ಫಲ ಕಟ್ಟುವುದಿಲ್ಲವು. ಆ ಫಲ ಕಟ್ಟಬೇಕಂದ್ರೆ ಜೇನು ನೊಣಗಳು, ಆ ದುಂಬಿಗಳು ಎಷ್ಟು ಅವಶ್ಯಕತೆ ಐತೋ. ಮನುಷ್ಯ ಬದುಕಲಿಕ್ಕೆ ಎಲ್ಲ ಜೀವಿಗಳ ಅವಶ್ಯಕತೆ ಐತಿ. ಆದ್ರೆ ಮನುಷ್ಯನಿಂದ ಯಾವ ಜೀವಿಗೂ ಏನೂ ಉಪಯೋಗ ಇಲ್ಲ. ಇದರಿಂದ ಯಾವ ಜೀವಿಗೂ ಉಪಯೋಗ ಐತಿ ಹೇಳಿರಲ್ಲ. ಇದು ಎಲ್ಲಕ್ಕೂ ಪೀಡೆ ಕೊಡೋದೇ ಇದೆ. ಅವು ಏನಾರ ಪೀಡೆ ಕೊಟ್ಟವನ ವಿನಾಕಾರಣ ಪೀಡೆ ಕೊಟ್ಟಿಲ್ಲವು. ನಮ್ಮ ಹಸ್ತಕ್ಷೇಪ ಆ ಜೀವಿಗಳ ಜೀವನ ಕ್ರಮದೊಳಗೆ ಉಂಟಾಗೈತೆ ಅಂತ ನಾವು ನಮಗೇನು ಮಾಡ್ತಾವೆ, ಅಪಾಯವನ್ನು ಮಾಡ್ತಾವೆ. ಅವು ಏನು ನಮ್ಮ ಜೀವನ ಕ್ರಮದೊಳಗೆ ಹಸ್ತಕ್ಷೇಪವನ್ನು ಮಾಡಿಲ್ಲ. ಅವು ನಿಸರ್ಗದತ್ತವಾಗಿ ಹೆಂಗೆ ಬದುಕಬೇಕು ಹಂಗೆ ಬದುಕಾಗತ್ತವು. ನಾವು ಮಾತ್ರ ಕೃತ್ರಿಮವಾಗಿ ವ್ಯವಸ್ಥೆ ಮಾಡಿಕೊಂಡು ಕೃತ್ರಿಮ ಬದುಕನ್ನು ಬದುಕಿ ಸುಖವನ್ನು ಕಾಣಬೇಕು ಅಂತ ಹೊಂಟೇವೆ. ಇದ್ರೊಳಗೆ ಸುಖ ಇಲ್ಲ. ತೋರ್ತತಿ, ಸುಖದಂತೆ ತೋರ್ತತಿ ಕರೆ, ಆದ್ರೆ ಸುಖ ಅದರೊಳಗಿಲ್ಲ. ಸುಖ ಐತೆನ್ನುವಂತ ವಿಚಾರ ಮಾಡಿ ನೋಡಿದರೆ ಸುಖ ಅದರೊಳಗೆ ಐತೆನು ಅಂತಂದ್ರೆ ಯಾವ ಇಂದ್ರಿಯಗಳಿಂದ ಎಷ್ಟೆಷ್ಟು ಸುಖವನ್ನು ಸಂಪಾದನೆ ಮಾಡಿರಿ ಅಂತ ವಿಚಾರ ಮಾಡಿ ನೋಡಿದರೆ ಯಾರಿಗೂ ಸುಖನ ಕೊಟ್ಟಿಲ್ಲ. 60, 70, 80, 90, 100 ಆದವ್ರನ್ನು ಕೇಳಿದರೂ ಕೂಡ ಸುಖ ಐತೆನಪ್ಪ ಅದ್ರೊಳಗೆ ಅಂತಂದ್ರೆ ಎಲ್ಲೈತಿ ಬಿಡ್ರಿ, ಬಾಳೆ ಮಾಡಿ ಸಾಕಾಗೈತಿ, ಎಂದ ಪಕ್ಕೆತ್ತೇವು ಇದು ಅಂತ ಕಾಯಕತ್ತೇವು ಅಂತ. ಹೌದಲ್ಲ? ಅದ್ರೊಳಗೆ ಸುಖ ಎಲ್ಲೈತಿ? ಸುಖ ಅದ್ರೊಳಗಿಲ್ಲ. ಸುಖ ನಿನ್ನೊಳಗೆ ಐತಿ. ನಿನ್ನೊಳಗಿರುವಂಥ ಸುಖವನ್ನು ಅದನ್ನು ಅನುಭವದಿಂದ ನೋಡ್ಕೋಬೇಕಾಗೈತಿ, ಹೊರತಾಗಿ ಇಂದ್ರಿಯಗಳಿಂದ ನೋಡಕ್ಕೆ ಬೆನ್ನು ಹತ್ತಿದ್ರೆ ಅದು ಸಿಗಲಾರ್ದು. ಹೆಂಗಾಗತ್ತ ಅಂದ್ರೆ ಇಂದ್ರಿಯಗಳಿಂದ ನಾವು ಸುಖವನ್ನು ನೋಡಕ್ಕೆ ಬೆನ್ನು ಹತ್ತಿದ್ರೆ ಬಿಸಿಲು ಕುದುರೆ ನೀರನ್ನು ಕುಡಿದು ನೀರಡಿಕೆಯನ್ನು ತೀರಿಸ್ಕೊಂಡಂಗೆ ಆಕೈತಿ. ಎಂದ ನೀರಡಿಕೆ ಹೋಗ್ಬೇಕು? ಬಿಸಿಲು ಕುದುರೆ ನೀರನ್ನು ಬೆನ್ನು ಹತ್ತಿದ ತೋರ್ತತಿ, ನೀರಿನಂತೆ ಬಾಸಾಕೈತಿ. ಕರೆ ನೀರಿನ ಗುಣಲಕ್ಷಣಗಳೇ ಅಲ್ಲಿಲ್ಲ. ತಂಪೈತೇನೋ ಅಂತ ನೋಡಿದ್ರೆ ತಂಪನೂ ಇಲ್ಲ, ನೆಲ ತೋದೈತೇನೋ ಅಂದ್ರೆ ನೆಲನೂ ತೋದಿಲ್ಲ. ಆ ನೀರಿನಂತೆ ಬಾಸಾಗೈತಲ್ಲ, ಅಲ್ಲಿ ನೀರ ಇಲ್ಲ. ಹಂಗೆ ವಿಷಯಾದಿಗಳಲ್ಲಿ ಸುಖ ಆಯ್ತಂತ ಬಾಸಾಕೈತಿ ಕರೆ, ಆದ್ರೆ ಅದ್ರೊಳಗೆ ಸುಖ ಇಲ್ಲ. ಸುಖ ಇರೋದು ನಿನ್ನೊಳಗೆ ಐತಿ. ಆ ನಿನ್ನೊಳಗಿರುವಂಥ ಸುಖವನ್ನು ಅನುಭವದಿಂದ ಕಾಣಬೇಕಾಗೈತಿ. ಅದಕ್ಕೆ ಜ್ಞಾನ ಮುಖ್ಯ ಐತಿ, ತಿಳುವಳಿಕೆ ಮುಖ್ಯ ಐತಿಲ್ಲೇ. ಬರೀ ಹಿತಾಹಿತ ತಿಳುವಳಿಕೆ ಇದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ನಿತ್ಯ ವಿವೇಕವನ್ನು ಜಾಗೃತ ಮಾಡ್ಕೋಬೇಕಾಗೈತಿ. ಅದನ್ನು ಜಾಗೃತ ಮಾಡ್ಕೊಳಕ್ಕೆ ಮನುಷ್ಯ ಜನ್ಮನ ಬೇಕಾಗೈತಿ. ಮನುಷ್ಯ ಜನ್ಮದೊಳಗೆ ಅದನ್ನು ಮಾಡ್ಕೊಳಕ್ಕೆ ಸಾಧ್ಯ ಐತಿ. ಇತರ ಜನ್ಮ ರಾಶಿ ಒಳಗೆ ಅದನ್ನು ಮಾಡ್ಕೊಳಕ್ಕೆ ಬರೋದಿಲ್ಲ. ನಿತ್ಯ ವಿವೇಕ ಅಂತನ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿ ನಾವು. ಆದ್ರೆ ಏನು ತಪ್ಪು ತಿಳ್ಕೊಂಡೇವು ಅಂದ್ರೆ ಇದೆಲ್ಲ ತೋರ್ತಕ್ಕಂಥ ತೋರಿಕೆ ನಿತ್ಯ ಐತಿ ಅಂತ ತಿಳ್ಕೊಂಡೆವು. ಅವ್ರಂತಾರ ಇದು ಅನಿತ್ಯ ಐತಿ ಅಂತಂತಾರ ಮಹಾತ್ಮರು. ಹೆಂಗ್ರಿ ನಾನು ನೋಡ್ತೀನಿ ಕಾಣ್ತತಿ, ನಮ್ಮ ಅಜ್ಜ ಮುತ್ತನ ಕಾಲದಾಗಿದ್ದ ಗುಡ್ಡನೂ ಹಂಗೈತಿ, ಇದು ಹಂಗೈತಿ ಅಂದ್ರೆ ಅದ ಕ್ಷಣ ಸ್ವಲ್ಪ ಬದಲಾವಣೆ ಆಗತ್ತಪ್ಪ. ಅದು ಗೊತ್ತಾಗೋದಿಲ್ಲ ನಿನಗೆ. ಒಂದು ಅವಸ್ಥೆ ಒಳಗೆ ಮಾತ್ರ ಐತದು. ನೀನು ಅಖಿಳಾವಸ್ಥೆ ಒಳಗದಿ. ಇದು ತೋರಿಕೆ ನಿನ್ನ ಭಾವದೊಳಗೆ ತೋರೈತಿ, ನಿನ್ನ ಇರುವಿಕೆ ಒಳಗಿದೆ ಇಲ್ಲ. ನೀ ಭಾವಿಸ್ಕೊಂಡ ತೋರ್ತೈತದು. ನೀವು ಭಾವಿಸ್ಕೊಳ್ಳೇ ಇದ್ದಾಗ ಇಲ್ಲ. ಅದಕ್ಕಿದು ಅನಿತ್ಯ ಐತಿ. ನಿತ್ಯ ಅಂದ್ರೆ ಯಾವುದು ಎಲ್ಲ ಕಾಲದಾಗೂ ಐತೋ, ಎಲ್ಲ ಅವಸ್ಥೆ ಒಳಗೆ ಯಾವುದೈತೋ
ಅದಕ್ಕೆ ನಿತ್ಯ ಅಂತಾರಪ್ಪ. ನೀನು ಮೂರು ಅವಸ್ಥೆ ಒಳಗೋದಿ, ಮೂರು ಕಾಲದಾಗ ಓದಿ, ಅದಕ್ಕೆ ನೀ ನಿತ್ಯ ವಸ್ತು ಅದಿ. ಇದು ಅನಿತ್ಯ ಐತಿ. ಈ ಶರೀರ ಮೊದಲು ಮಾಡ್ಕೊಂಡು ಈ ತೋರಾನು ತೋರಿಕೆ ಏನೈತಿ ಒಂದ ಅವಸ್ಥೆ ಒಳಗೈತಿ, ಅದಕ್ಕೆ ಇದು ಅನಿತ್ಯ ಐತಿ ಅಂತ ತಿಳ್ಕೊಂಡು ಇದರ ಮ್ಯಾಲಿನ ಮೋಹವನ್ನು ಬಿಡಪ್ಪ. ಬಿಟ್ಟಾಗ ನೀನು ಆ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತ ಮಹಾತ್ಮರು ನಮಗೆ ಎಚ್ಚರಿಸ್ತಾರೆ. ಮೋಹನ ನಮಗೆ ಬಂಧನಕ್ಕೆ ಕಾರಣ ಆಗಿತ್ತು. ಎಲ್ಲಿವರೆಗೂ ಮೋಹ ಇರ್ತೈತೋ ಅಲ್ಲಿವರೆಗೂ ಬಂಧನ. ಇದರ ಮ್ಯಾಲಿನ ಮೋಹವನ್ನು ಇಟ್ಕೊಂಡೇನ ಅಂತ ತಿಳ್ಕೊಂಡು ನಾವು ದುಃಖವನ್ನು ಅನುಭವಿಸ್ಬೇಕಾಗೈತಿ. ಅದಕ್ಕೆ ಮೊದಲೇಕ ಇದನ್ನು ಹೆಂಗೈತಿ ಅಂತ ತಿಳಿದು ನೋಡು. ಇದನ್ನ ಮೊದಲೇಕ ತಿಳಿದು ನೋಡಿದಂದ್ರೆ ಇದು ಅನಿತ್ಯ ಅಂತ ಖಾತ್ರಿ ಐತೆ ಅಂದ್ರೆ ಇದು ದುಃಖ ರೂಪ ಐತೆ ಅಂತ ತಿಳಿದೆ ಅಂದ್ರೆ ಈ ತೋರಿಕೆ ಮೇಲಿನ ಆಸಕ್ತಿ ಕಡಿಮೆ ಆಕೈತಿ ಅಂತ. ಇದನ್ನು ನೋಡ್ಕೊಂಡಿಲ್ಲ ನಾವು, ಇದು ಹೆಂಗೈತಿ ಅಂತ ತಿರುಗಿ ನೋಡ್ಕೊಂಡಿದ್ರೆ ಇದು ಅನಿತ್ಯ ಐತಿ ಅಂತ ಗೊತ್ತಾಕಿತ್ತು. ಇದು ಸೂರುದು ನಾರುದರ ಮೇಲಿನ ಮೋಹ ಅಳಿತಿತ್ತು. ಅವಾಗ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇತ್ತು. ಅದಕ್ಕೆ ಅವರು ಇದ್ರ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟು ಹೇಳ್ತಾರೆ. ಬಡವೆ ನೀನೆಂದಿಗೆ ಪರಮುಕ್ತಿ ಸುಖ. ಕೆಟ್ಟು ಹೋಗ್ತಕ್ಕಂಥ ಕಾಯದ ಮೇಲಿನ ಮೋಹನ ಬಿಡೋ ಮನುಷ್ಯ, ಈ ಮೋಹನ ಬಿಟ್ಟಾಗ ನೀ ಪರಮಾನಂದ ಪ್ರಾಪ್ತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಅವ್ರು ನಮಗೆ ಎಚ್ಚರಿಸ್ತಾರೆ. ಅಂಥ ಎಚ್ಚರಿಕೆ ಒಳಗೆ ನಾವು ಎಚ್ಚರಾಗಿ ಈ ಜೀವನವನ್ನು ಸ್ವಾರ್ಥಕ ಮಾಡ್ಕೋಬೇಕಾಯ್ತು. ಅದಕ್ಕೆ ಜ್ಞಾನವನ್ನು ಪಡೆಯೋದು ಮುಖ್ಯ ಐತಿ. ಇಲ್ಲಿ ಮನುಷ್ಯ ಜನ್ಮ ಅಂದಮೇಲೆ ಜ್ಞಾನ ಹಂಗೆ ಎಲ್ಲಿ ಬೇಕಾದಲ್ಲಿ ಸಿಗೋದಿಲ್ಲ. ಅದಕ್ಕೆ ಶ್ರದ್ಧೆ ಬೇಕು ಅಂತ. ಜ್ಞಾನ ಪಡೆಯೋಕ್ಕೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದ ಜ್ಞಾನ ಉದಯ ಆಗೋದಿಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿ, ಎಲ್ಲಿ ಶ್ರದ್ಧೆ ಐತಿಯೋ ಅಲ್ಲಿ ಜ್ಞಾನ ಉದಯ ಆಕೈತಿ. ಶ್ರದ್ಧೆನೇ ಇಲ್ಲ ಅಂತಂದ್ರೆ ಗುರು ವಾಣಿ ಮೇಲೆ, ಗುರು ವಿಚಾರದ ಮೇಲೆ, ಗುರುವಿನ ಮೇಲೆ ಶ್ರದ್ಧೆ ಇಲ್ಲ ಅಂತಂದ್ರೆ ಜ್ಞಾನ ಯಾವಾಗ? ಅದಕ್ಕೆ ಗುರುವಾಣಿಗಳ ಮೇಲೆ ಶ್ರದ್ಧೆಯನ್ನು ಇಟ್ಕೋಬೇಕಾಯ್ತು. ಶ್ರುತಿ ಸ್ಮೃತಿಗಳ ಮೇಲೆ ಶ್ರದ್ಧೆಯನ್ನು ಇಟ್ಕೋಬೇಕಾಯ್ತು. ಶ್ರುತಿ ಸ್ಮೃತಿಗಳು ಹಂಗೆ ಬಂದಂಥ ಕಾಲ್ಪನಿಕ ಕಥೆಗಳಲ್ಲವು, ಅವು ಮಸ್ತಕದಿಂದ ಬಂದಂಥವು ಶ್ರುತಿ ಸ್ಮೃತಿಗಳು. ಕಾದಂಬರಿಗಳು ಏನು ನಿಮ್ಮ ಇವದಾವಲ್ಲ ಅವೆಲ್ಲವು ಕಲ್ಪನೆಯನ್ನು ಮಾಡಿ ಬರೆದಂಥವು. ಕವಿ ಜನರ ಉಪಮೆಗೆ ನಿಲ್ಲಕ್ಕಲಾರ್ದಂಥ ವಸ್ತುವನ್ನು ಅವರು ಕಲ್ಪನೆ ಮಾಡ್ಕೊಂಡು ಹೇಳಿದರೆ ಯಾವಾಗ ಅನುಭವ ಬರ್ತದೆ? ಜೋಗ ಜಲಪಾತದೊಳಗೆ ಏನು ಆಹ್ಲಾದಕರ ವಾತಾವರಣ ಐತ್ರಿ, ಏನು ಚಂದ ಐತಿ ಅಂತ ಒಬ್ಬ ಕವಿ ವರ್ಣನೆ ಮಾಡಿ ಬರೀತಾನ. ಸೃಷ್ಟಿ ಸೊಬಗನ್ನ ಕಂಡು ಆನಂದಿಸ್ಬೇಕ್ರಿ ಅಂತ ಬರೀತಾನ. ಅಲ್ಲಿ ಹೋಗಿ ನೋಡಿದರೆ ಎಷ್ಟು ಕಷ್ಟಗಳದಾವು. ಹೋಗ್ಬೇಕಾರೆ ಕಷ್ಟ, ಹೋದ್ಮೇಲೆ ಕಷ್ಟ, ಅನೇಕ ಕಷ್ಟಗಳು ಅವ್ರವ್ರ ಭಾವಕ್ಕನುಸಾರವಾಗಿ ತೋರ್ತೈತದು. ಆ ಭಾವನೆಯನ್ನು ಕಳ್ಕೊಂಡ ಮಾತ್ರ ಸುಖ ಐತಿ. ಆ ಸುಖವನ್ನು ಹೊಂದಬೇಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಶಯ ಭಾವ ಇರ್ಬೋದು, ವಿಪರೀತ ಭಾವ ಇರ್ಬೋದು, ಅಸಂಭವ ಭಾವ ಇರ್ಬೋದು, ಇವನು ಕಳ್ಕೊಂಡಾಕ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಅಭ್ಯಾಸದೊಳಗೆ ತೊಡಗಿದ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅಂಥ ಕಾರ್ಯದೊಳಗೆ ತೊಡಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಒಂದೆರಡು ಮಾತನ್ನು